ಅನಾರೋಗ್ಯದಿಂದ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿರುವ ಹಿರಿಯ ಸಂಭಾಷಣೆಕಾರ ಕುಣಿಗಲ್ ನಾಗಭೂಷಣ್ ಬದುಕಿನಲ್ಲೀಗ ಬೆಳಕು ಮೂಡಿದೆ. ಸದಾ ನಗುವಿನ ಚಿಲುಮೆಯಂತಿದ್ದ ನಾಗಭೂಷಣ್ರ ಕಣ್ಣೀರ ಕಥೆಯನ್ನು ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತು. ವರದಿಗೆ ಸ್ಪಂದಿಸಿದ MS ರಾಮಯ್ಯ ಆಸ್ಪತ್ರೆ ವೈದ್ಯರು ಚಿಕಿತ್ಸೆ ನೀಡುತ್ತಾ ಇದ್ದಾರೆ. ಇದು ಸುವರ್ಣ ನ್ಯೂಸ್ ಫಲಶ್ರುತಿ. ಕುಣಿಗಲ್ ನಾಗಭೂಷಣ್ ಖ್ಯಾತ ಸಂಭಾಷಣೆಕಾರ. ನಟನೆಯಲ್ಲಿ ನಗೆಯ ಬುಗ್ಗೆ, ಕತೆ ಬರೆಯುವುದರಲ್ಲಿ ನಿಸ್ಸೀಮ. ಅಂತಹ ಸಂಭಾಷಣೆಕಾರನ ಬದುಕೆ ಹಳಿ ತಪ್ಪಿತ್ತು. ಗ್ಯಾಂಗ್ರೀನ್ನಿಂದಾಗಿ ನಾಗಭೂಷಣ್ರ ಕಾಲನ್ನೇ ಕತ್ತರಿಸಲಾಗಿತ್ತು. ನಗುವಿನ ಚಿಲುಮೆಯಂತಿದ್ದ ನಾಗಭೂಷಣ್ ಮುಖದಲ್ಲಿ ಬರೀ ನೋವು ತುಂಬಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ವಿವರವಾಗಿ ಒಂದು ವರದಿಯನ್ನ ಬಿತ್ತರಿಸಿತ್ತು. ಸುದ್ದಿ ವೀಕ್ಷಿಸಿದ ಚಿತ್ರರಂಗದ ಗಣ್ಯರು ಸಹಾಯ ಮಾಡಿದ್ರು. ಜೊತೆಗೆ ರಾಮಯ್ಯ ಆಸ್ಪತ್ರೆ ಪೂರ್ತಿ ಚಿಕಿತ್ಸೆಯನ್ನು ನೀಡುವುದಾಗಿ ಹೇಳಿತ್ತು. ಇದೀಗ ಹಾಸಿಗೆ ಹಿಡಿದಿದ್ದ ನಾಗಭೂಷಣ್ಗೆ ಕೃತಕ ಕಾಲು ಜೋಡಿಸಲು ರಾಮಯ್ಯ ಆಸ್ಪತ್ರೆ ವೈದ್ಯರು ಮುಂದಾಗಿದ್ದಾರೆ. ಇಂದು ಕಾಲಿನ ಅಳತೆ ತೆಗೆದಿದ್ದು 2 ದಿನಗಳಲ್ಲಿ ಕಾಲು ಜೋಡಣೆ ಮಾಡಲಾಗುತ್ತೆ. ಅವ್ರಿಗೆ ವಿ ಹ್ಯಾವ್ ಟೇಕನ್ ದ ಮೆಜರ್ಮೆಂಟ್ ಫಾರ್ ಎನ್ ಆರ್ಟಿಫಿಷಿಯಲ್ ಲಿಂಬ್. ಆಮೇಲೆ ಫಿಸಿಯೋಥೆರಪಿಸ್ ಅವ್ರಿಗೆ ಟ್ರೈನಿಂಗ್ ಮಾಡಿ ಹೇಗೆ ನಡೆಯೋದಂತ ಹೇಳ್ಕೊಡ್ತಾ ಇದ್ವಿ. ಆಮೇಲೆ ಲಿಂಬ್ ಹಾಕಿದ ಮೇಲೆ ಹೌ ಯಸ್ ಟು ವಾಕ್ ನಾರ್ಮಲಿ, ಸೊ ದಟ್ ಬೇರೆಯವ್ರಿಗೆ ಏನು ಗೊತ್ತಾಗಲ್ಲ ಅವ್ರಿಗೆ ಕಾಲು ಇದೆಯಾ ಇಲ್ಲ ಅಂತ. ಇನ್ನು ಸಹಾಯ ಮಾಡಿದ ದಾನಿಗಳಿಗೆ ಹಾಗೂ ಸುವರ್ಣ ನ್ಯೂಸ್ಗೆ ನಾಗಭೂಷಣ್ ಧನ್ಯವಾದ ಹೇಳಿದ್ದಾರೆ. ಮೊಟ್ಟ ಮೊದಲಿಗೆ ಸುವರ್ಣ ನ್ಯೂಸ್ ಅವ್ರಿಗೆ ನನ್ನ ಧನ್ಯವಾದಗಳು, ಅಭಿನಂದನೆಗಳನ್ನ ತಿಳಿಸ್ಬಿಟ್ಟು, ಯಾಕೆಂದರೆ ಇಡೀ ಜಗತ್ತಿಗೆ ನನ್ನ ಪರಿಚಯ ಆಗೋ ಹಾಗೆ ಮಾಡಿಕೊಟ್ರು. ನಿಮ್ಮೆಲ್ಲರ ಮುಂದೆ ತೆರೆ ಮೇಲೆ ಮತ್ತೆ ನಾನು ಹಳೇ ನಾಗಭೂಷಣಾಗೇ ಬರಬೇಕು, ಬಂದೇ ಬರ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಒಟ್ನಲ್ಲಿ ಹಿರಿಯ ಸಂಭಾಷಣೆಕಾರ ಕುಣಿಗಲ್ ನಾಗಭೂಷಣ್ ಬಾಳಲ್ಲಿ ಮತ್ತೆ ಬೆಳಕು ಮೂಡಿದೆ. ಈ ಮೂಲಕ ನಾಗಭೂಷಣ್ ಮರಳಿ ಸಿನಿಮಾ ಜಗತ್ತಿಗೆ ಎಂಟ್ರಿ ಆಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಇನ್ನು ರಾಜಕೀಯ ಹೊರತಾಗಿ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ನಡೆದ ಪ್ರಮುಖ ಘಟನಾವಳಿಗಳ ಬಗ್ಗೆ ಒಂದು ರೌಂಡ್ ಇಲ್ಲಿದೆ. 2G ಸ್ಪೆಕ್ಟ್ರಮ್ ಹಗರಣದ ತನಿಖೆ ನಡೆಸುತ್ತಿರುವ ಜಂಟಿ ಸಂಸದೀಯ ಸಮಿತಿಯ ಅಧ್ಯಕ್ಷ PC ಚಾಕೋರನ್ನ ವಜಾಗೊಳಿಸಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹಿಸಿವೆ. ಸ್ಪೀಕರ್ ಮೀರಾ ಕುಮಾರಿಯನ್ನು ಭೇಟಿ ಮಾಡಿದ ಬಿಜೆಪಿ ಹಾಗೂ ಎಡಪಕ್ಷಗಳ ಸದಸ್ಯರು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಚಾಕೋರ ಮೇಲೆ ನಮಗೆ ನಂಬಿಕೆ ಇಲ್ಲ, ಏಕಪಕ್ಷೀಯವಾಗಿ ವರ್ತಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನ ವಿಘ್ನೇಶ್ವರ ಕ್ರಾಸ್ತಾ ಕಾಂಪ್ಲೆಕ್ಸ್ನಲ್ಲಿ ಭಾರೀ ಅಗ್ನಿ ದುರಂತ ಸಂಭವಿಸಿದೆ. ದುರಂತದಲ್ಲಿ 4 ಮಹಿಳೆಯರು ಸಜೀವ ದಹನವಾಗಿದ್ದು 4 ಗಾಯಗೊಂಡಿದ್ದಾರೆ. ಹೆಲಿಕಾಪ್ಟರ್ ಹಾಗೂ 20 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸಲು ಹರಸಾಹಸ ಮಾಡಲಾಯಿತು. ಸಂಸತ್ ಉಭಯ ಸದನಗಳಲ್ಲಿ ಇವತ್ತು ಕಲ್ಲಿದ್ದಲು ಹಗರಣ, 2G ಸ್ಪೆಕ್ಟ್ರಮ್ ಹಗರಣ ಪ್ರತಿಧ್ವನಿಸಿತು. ಪ್ರತಿಪಕ್ಷಗಳು ಹಗರಣದ ಸೂಕ್ತ ತನಿಖೆಗೆ ಆಗ್ರಹಿಸಿ ಘೋಷಣೆ ಕೂಗಿದ್ರು. ಇದಕ್ಕೂ ಮುನ್ನ TMC ಶಾಸಕ ಹಾಗೂ DMK ಮಾಜಿ ಸಂಸದ ಕುಪ್ಪಸ್ವಾಮಿ ನಿಧನಕ್ಕೆ ಸದನದಲ್ಲಿ ಸಂತಾಪ ಸೂಚಿಸಲಾಯಿತು. ಬಳಿಕ ಉಭಯ ಸದನಗಳನ್ನು ನಾಳೆಗೆ ಮುಂದೂಡಲಾಯಿತು. ದ್ವಿತೀಯ PUC ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ಲೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ನೀಡುವಂತೆ ಹೈಕೋರ್ಟ್ ಆದೇಶಿಸಿದೆ. 6 ಪ್ರಶ್ನೆಗಳು ತಪ್ಪಾಗಿದ್ದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ 9 ಗ್ರೇಸ್ ಮಾರ್ಕ್ಸ್ ನೀಡುವಂತೆ PU ಬೋರ್ಡ್ಗೆ ಹೈಕೋರ್ಟ್ ಆದೇಶಿಸಿದೆ. ಪ್ರಮುಖವಾಗಿ ಲೋಪವಾಗಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಲು ಪ್ರಯತ್ನಿಸಿರುವವರಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ನೀಡುವಂತೆ ಹೈಕೋರ್ಟ್ ಸೂಚಿಸಿದೆ. 2010ರಲ್ಲಿ ಬಳ್ಳಾರಿಯ ಗಾಂಧಿನಗರದಲ್ಲಿ ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ ಕುಸಿದು 27 ಮಂದಿ ಪ್ರಾಣ ಬಿಟ್ಟಿದ್ರು. ಆದರೆ ಸೂಕ್ತ ಸಾಕ್ಷಿ ಪುರಾವೆಗಳಿಲ್ಲದ ಕಾರಣ ಪ್ರಕರಣಕ್ಕೆ ಇತಿಶ್ರೀ ಹಾಡಲಾಗಿದೆ. ಪ್ರಮುಖ ಆರೋಪಿ ಸೋಮಶೇಖರ್ ಅವರನ್ನ CJM ಕೋರ್ಟ್ ಖುಲಾಸೆಗೊಳಿಸಿದೆ. ಬಿಜಾಪುರ ಜಿಲ್ಲೆಯಾದ್ಯಂತ ಇಂದು ಹನುಮ ಜಯಂತಿಯನ್ನ ಭಕ್ತಿಭಾವದಿಂದ ಆಚರಿಸಲಾಯಿತು. ಬೆಳಗಿನಿಂದಲೇ ಹನುಮನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯ ಜೊತೆ ಇಡೀ ದಿನ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ದೇವಾಲಯಗಳಲ್ಲೂ ಹನುಮಂತ ದೇವರ ತೊಟ್ಟಿಲು ಕಾರ್ಯಕ್ರಮ ನಡೆಯಿತು. ಭಕ್ತರು ಹನುಮಂತನ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಇವಿಷ್ಟು ಈ ಹೊತ್ತಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.